ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಕ್ಟೋಬರ್ 3ರಂದು ಬೆಳಗಾವಿಯಲ್ಲಿ ಅಖಿಲ ಭಾರತ ಕುರುಬ ಸಮಾಜದಿಂದ 9ನೇ ರಾಷ್ಟ್ರೀಯ ಸಮಾವೇಶ, HM ರೇವಣ್ಣ. ಅಕ್ಟೋಬರ್ 1ರಂದು ರಾಯಚೂರು ಮತ್ತು 27ರಂದು ದೇದುರ್ಗದಲ್ಲಿ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನದಿಂದ ಉಚಿತ ಕಣ್ಣಿನ ಶಿಬಿರ, ದೇವಣ್ಣ ನಾಯಕ್. ಜಿಲ್ಲೆಯ ವಸತಿ ನಿಲಯಗಳ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸಿ, ನಿವೇಶನ ಅಗತ್ಯವಿರುವ ನಿಲಯಗಳ ಪಟ್ಟಿ ನೀಡಲು NSBOS ಸೂಚನೆ. ನಗರದ 220 KV ಕೇಂದ್ರದ AE ಶ್ರೀನಿವಾಸರಿಂದ ಲೈಂಗಿಕ ಕಿರುಕುಳ, ಅಮಾನತ್ಗೆ ಆಗ್ರಹಿಸಿ ನೌಕರರಿಂದ ಪ್ರತಿಭಟನೆ. ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ರಾಯಚೂರು ವತಿಯಿಂದ ಬೆಳಕನ ಅಮಾವಾಸ್ಯೆ ನಿಮಿತ್ತ 21ನೇ ಶರಣ ಚಿಂತನ ಶಿವಾನುಭವ ಗೋಷ್ಠಿ ಆಯೋಜನೆ. ಮತ್ತು ಶ್ರೀ ಬಸವಣ್ಣ ದೇವರ ಗುಡಿಯ ಜೀರ್ಣೋದ್ಧಾರ ಹಾಗೂ ನೂತನ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ. ವಾರ್ತೆಗಳ ವಿವರ. ಭಾರತ್ ಕುರುಬ ಸಮಾಜದಿಂದ 9ನೇ ರಾಷ್ಟ್ರೀಯ ಸಮಾವೇಶ ಬೆಳಗಾವಿಯಲ್ಲಿ ಆಯೋಜಿಸಲಾಗಿದೆ ಎಂದು ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷ HM ರೇವಣ್ಣ ಹೇಳಿದರು. ಭಾರತ ಕುರುಬ ಸಮಾಜದಿಂದ 9ನೇ ರಾಷ್ಟ್ರೀಯ ಸಮಾವೇಶ ಬೆಳಗಾವಿಯಲ್ಲಿ ಆಯೋಜಿಸಲಾಗಿದೆ ಎಂದು ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷ HM ರೇವಣ್ಣ ಹೇಳಿದರು. ಅವರು ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದಾದ್ಯಂತ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಕುರುಬ ಸಮಾಜವನ್ನು ಸಂಘಟಿಸುವ ಕೆಲಸ ಪ್ರಾರಂಭವಾಗಿದೆ. H ವಿಶ್ವನಾಥ್ ಅಧ್ಯಕ್ಷತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಮಾಜವನ್ನು ಕಟ್ಟಿಸಲಾಗುತ್ತಿದೆ. 2014ರಿಂದ ಪ್ರಾರಂಭವಾಗಿರುವ ಸಂಘಟನೆ ಈಗಾಗಲೇ 8 ವಿವಿಧ ರಾಜ್ಯಗಳಲ್ಲಿ ಸಮಾವೇಶ ನಡೆಸಲಾಗಿದೆ. 9ನೇ ಸಮಾವೇಶ ಅಕ್ಟೋಬರ್ 2ರಂದು ರಾಷ್ಟ್ರೀಯ ಕಾರ್ಯಕಾರಿ ಸಭೆ ನಡೆಯಲಿದೆ. 3ರಂದು ರಾಷ್ಟ್ರೀಯ ಸಮಾವೇಶ ನಡೆಯಲಿದ್ದು, ವಿವಿಧ ರಾಜ್ಯಗಳ ಸಮಾಜದ ಮುಖಂಡರುಗಳು, ಸಮುದಾಯದ ಜನರು ಭಾಗವಹಿಸಲಿದ್ದಾರೆ. ಗುಜರಾತ್ನಲ್ಲಿ ರಾಷ್ಟ್ರೀಯ ಸಮಾವೇಶ ನಡೆದಾಗ ತೆಗೆದುಕೊಂಡ ನಿರ್ಧಾರದಿಂದ ಭೂಮಿ ಸೇರಿದಂತೆ ಇತರೆ ಬೇಡಿಕೆಗಳಿಗೆ ಅಲ್ಲಿಯ ಸರ್ಕಾರ ಭರವಸೆ ನೀಡಿದೆ. ಅದೇ ರೀತಿ ಗೋವಾದಲ್ಲಿ ನಡೆದ ಸಮಾವೇಶದಿಂದ ಸಮುದಾಯವನ್ನು ST ಸೇರ್ಪಡೆ ಮಾಡಲು ಅಲ್ಲಿಯ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಕುರುಬ ಸಮಾಜವನ್ನು STಗೆ ಸೇರ್ಪಡೆ ಮಾಡಲು ಶಿಫಾರಸು ಮಾಡಿದ್ದಾರೆ. ಸರಿಸುಮಾರು 18 ಕೋಟಿಯಷ್ಟು ಜನಸಂಖ್ಯೆ ಹೊಂದಿರುವ ಕುರುಬ ಸಮಾಜ ಸಾಮಾಜಿಕ ರಾಜಕೀಯವಾಗಿ ಹಿಂದುಳಿದಿದೆ. ST ಸೇರ್ಪಡೆಯಾಗುವುದರಿಂದ ಬೇರೆಯವರು ಮೀಸಲಾತಿ ಹಕ್ಕು ಕಿತ್ತುಕೊಳ್ಳುವುದಿಲ್ಲ. ಪ್ರತ್ಯೇಕ ಮೀಸಲಾತಿ ನಿಗದಿ ಮಾಡಲು ಒತ್ತಾಯ ಹೇರಲಾಗುತ್ತಿದೆ. ಹಿಂದುಳಿದ ವರ್ಗದಲ್ಲಿ ನಿಗದಿಯಾದ ಮೀಸಲಾತಿ ಉಳಿದ ಸಮುದಾಯಗಳಿಗೆ ಹಂಚಿಕೆ ಮಾಡಬೇಕಾಗುತ್ತದೆ. ಈಗಾಗಲೇ ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ಆಯೋಗ ರಚನೆಯಾಗಿದ್ದು, ಮೀಸಲು ಪರಿಷ್ಕರಣೆ ನಿರಂತರ ಪ್ರಕ್ರಿಯೆಯಾಗಿದೆ ಎಂದರು. ನಮ್ಮ ಸಮಾಜದ ಕೊಡುಗೆ ಮತ್ತು ನಮ್ಮ ಸಮಾಜದ ಸಹಕಾರ ಕೇಳ್ತಾ ಇದಾದ ನಂತರ ರಾಜ್ಯದ ಸಂಘಟನೆಯನ್ನು ನೋಡಬೇಕು. ನಮ್ಮ ಏನು ವಿಶ್ವನಾಥರು H ವಿಶ್ವನಾಥ್ ಲೋಕಸಭೆಗೆ ಹೋದಂಥ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಕುರುಬರ ಸಂಘಟನೆ ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರನ್ನು ಕಾರ್ಯಕ್ರಮವಾಗಿ
ವರ್ಷದಲ್ಲಿ 18 ಕೋಟಿ ಇದೆ ಅಂತ ಒಂದು ಅಂದಾಜು. 18 ಕೋಟಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರು ಕರೆಯಲ್ಪಡುತ್ತೆ. ಕರ್ನಾಟಕದಲ್ಲಿ ಕುರುಬ ಹೆಸರು, ಆಂಧ್ರದಲ್ಲಿ ಕುರುಮ ಹೆಸರು, ಆಂಧ್ರ ಮತ್ತು ತೆಲಂಗಾಣ ಅನ್ಡಿವೈಡೆಡ್. ತದನಂತರ ತಮಿಳುನಾಡಲ್ಲಿ ಕುರುಬ ಹೆಸರು, ಹಾಗೂ ಮಹಾರಾಷ್ಟ್ರದಲ್ಲಿ ತೆಲಂಗಾಣ ಹೆಸರು. ಇಡೀ ಉತ್ತರ ಭಾರತದಲ್ಲಿ ಪಾಲು ಸಮಾಜ, ನಮ್ಮಲ್ಲಿ ಕೆಲವರು ಹಾಲು ಮತ ಅಂತ ಹೇಳೋದು, ಅದೇ ರೀತಿ ಪಾಲು ಸಮಾಜ, ಗಡೇರಿಯ, ನೇವಾಸಿ, ಈ ರೀತಿ ಕರೆಯಲ್ಪಡುವ 12 ಕೋಟಿ ಸಮಾಜವನ್ನು ಒಕ್ಕೂಡಿಸಬೇಕು ಅಂತ ಹೇಳಿ ಚಿಂತನೆಯಿಂದ ಸಂಸ್ಥಾಪಕ ಅಧ್ಯಕ್ಷ ವಿಶ್ವನಾಥ್ ಅವರು ಚಿಂತನೆ ಇದು 2014ರಲ್ಲಿ ಶೆಫರ್ಡ್ಸ್ ಇಂಡಿಯಾ ಎಂಜಿನಿಯರಿಂಗ್ ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ ಇದ್ದುದನ್ನು ಒಗ್ಗೂಡಿಸಿ ಒಂದು ಸಂಬಂಧದಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ಶೆಫರ್ಡ್ಸ್ ಅಂದರೆ ಕಾಮನ್ ನೇಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಸಂಘಟನೆ ಮಾಡಿದಂಥದ್ದು ವಿಶ್ವನಾಥ್ ಅವರು. ಇಡೀ ಭಾರತ ರಾಜ್ಯಗಳಲ್ಲಿ ಅವರು ರಾಜಕೀಯವಾಗಿ ಅವರು ಸ್ವಲ್ಪ ಇದ್ದಾರೆ. ಉದಾಹರಣೆಗೆ ಹರಿಯಾಣದ ರಾಜ್ಯಪಾಲರು ಸಮಾಜಕ್ಕೆ ಸೇರಿದವರು, ಬಂಗಾಳದ ಕೇಂದ್ರದಲ್ಲಿ ಸಚಿವರಿದ್ದಾರೆ. SP ಸಿಂಗ್ ಬಘೇಲ್ ಅವರು ನಮ್ಮ ಆರೋಗ್ಯ SP ಸಿಂಗ್ ಬಘೇಲ್. ಅದೇ ರೀತಿ ಆಂಧ್ರದಲ್ಲಿ ಸೋದರಿ ನಮ್ಮ ಶ್ರೀ ಶರಣ್ ಆಶ್ರಮ ಸಮರ್ಪಿಸಿದ್ದಾರೆ. ಉಷಾ ಶ್ರೀಮತಿ ಉಷಾ ಶ್ರೀ ಶರಣ್ ಆಂಧ್ರದಲ್ಲಿ ಸಚಿವೆ. ಮಹಾರಾಷ್ಟ್ರದಲ್ಲಂತೂ ಅನೇಕ ಜನ ಸಚಿವರಾಗಿದ್ದಾರೆ. ತುಂಬ ಜನ ಇದ್ದಾರೆ. 1 ಕೋಟಿ ಇದೆ ಅಂತ ಒಂದು ಅಂದಾಜಿದ್ದಾರೆ. ಯುವಕ ಕರೆಗಳಿದ್ದಾರೆ, ಹೆಂಗಸರಿದ್ದಾರೆ. ವಿನಾಯಕ್ ಅವರು 10 ಬಾರಿ MLA ಆಗಿರ್ತಕ್ಕಂಥ ಇತಿಹಾಸಗಳು ಇವರೆಲ್ಲ ಒಳಗೊಂಡಂತೆ ಗುಜರಾತ್ನಲ್ಲಿ ಅದು ಕೂಡ ಇದ್ದಾರೆ. ಈ ನಮ್ಮ ಸಮಾವೇಶಗಳನ್ನು ನಾವು 8 ರಾಜ್ಯಗಳಲ್ಲಿ ಮಾಡಿಕೊಂಡು ಇದು 9ನೇದು. ಈ ಭಾರತದ 8 ರಾಜ್ಯಗಳಲ್ಲಿ ದಾಖಲೆ ಮಾಡಿದ್ದೇವೆ. 5ನೇ ಒಂದು ಸಮಾವೇಶವನ್ನು ನಾವು ಹೈದರಾಬಾದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಕೊಟ್ಟು ನಮಗೆ ಏನು ಬೇಕು ಅಂತ ಕೇಳಿದಾಗ ತೆಲಂಗಾಣದಲ್ಲಿ ನಮ್ಮ ಜಿಲ್ಲಾ ನಮ್ಮ MLC ಬೇಕು, ನಮಗೆ ಜಾಗ ಬೇಕು, ಒಂದು 5 ಕೋಟಿ ಬೇಕು ಅಂತ ಕೇಳಿದಾಗ 100 ಕೊಟ್ಟು ಪ್ರಥಮ ನಮ್ಮ ಒಂದು ಸಂಘಟನೆಗೆ ದೊರೆತ ಪ್ರತಿಭಾ ಏನು ಮಲ್ಲೇಶ್ ಅಂತ ಹೇಳಿ ಅಲ್ಲಿಯ MLC ಇದ್ದಾರೆ. 5 ಎಕರೆ ಜಮೀನು ಕೊಟ್ಟಿದ್ದಾರೆ. 5 ಕೋಟಿ ದುಡ್ಡು ಕೊಟ್ಟು ಭವನ ತಯಾರಾಗಿದೆ. IAS ಅಕಾಡೆಮಿಯಿಂದ ಮುಂದಿನ ತಿಂಗಳು ಮಾಡ್ತಾ ಇದ್ದೀವಿ. ಇದು ಅದೇ ರೀತಿ ಗುಜರಾತ್ನಲ್ಲಿ ನಾವು ಮಾಡುವಂಥ ಆಮೇಲೆ ಗುಜರಾತ್ನಲ್ಲಿ ನಡೆದಂಥ ಸಮಾವೇಶದಿಂದ ಅಲ್ಲಿ ಒಬ್ಬರು ಡೆಪ್ಟಿ ಸ್ಪೀಕರ್ ಇದ್ದಾರೆ. ಇನ್ನೊಬ್ಬರು ದೇಸಾಯಿ ಅಂತೇಳಿ ಮೊದಲೇ ಅವರ ರಾಜ್ಯಸಭಾ ಮೆಂಬರು. ಎರಡನೇ ಅದೇ ರೀತಿ ರಾಷ್ಟ್ರಾದ್ಯಂತ ಈ ಚಿಂತನೆಗಳು ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರ ಆಶಯ ನಮ್ಮ ಸಿದ್ದರಾಮಯ್ಯವರು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ನಾವು ಒಂದು ಸನ್ಮಾನ ಮಾಡಬೇಕಂತ ಇಚ್ಛೆಪಡ್ತಾ ಇದರಲ್ಲಿ 9ನೇದು. ಈ ಸಂದರ್ಭದಲ್ಲಿ ಸಮಿತಿ ರಾಜ್ಯಾಧ್ಯಕ್ಷ ನಾಗರಾಜ್ ಜಿದ್ದಿಮನಿ, ಎಂ ನಾಗರಾಜ್, ಮಲ್ಲಿಕಾರ್ಜುನ ಇಗ್ನೂರು, ನೀಲಕಂಠ ಬೇವಿನ, ಆಂಜನೇಯ ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನದಿಂದ ಅಕ್ಟೋಬರ್ 1ರಂದು ರಾಯಚೂರಿನಲ್ಲಿ ಹಾಗೂ ಅಕ್ಟೋಬರ್ 27ರಂದು ದೇವದುರ್ಗ ಪಟ್ಟಣದಲ್ಲಿ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ದೇವಣ್ಣ ನಾಯಕ್ ಹೇಳಿದರು. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನದಿಂದ ಅಕ್ಟೋಬರ್ 1ರಂದು ರಾಯಚೂರಿನಲ್ಲಿ ಹಾಗೂ ಅಕ್ಟೋಬರ್ 27ರಂದು ದೇವದುರ್ಗ ಪಟ್ಟಣದಲ್ಲಿ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನ ಅಧ್ಯಕ್ಷ ದೇವಣ್ಣ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಕ್ಟೋಬರ್ 1ರಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಉಚಿತ ನೇತ್ರ ಶಿಬಿರ ನಡೆಯಲಿದ್ದು, ವೀಣಾ ADD ಚಾರಿಟಿ ಇನಿಷಿಯೇಟಿವ್ ಫೌಂಡೇಶನ್ ಬೆಂಗಳೂರು, ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು,
ಕಿದ್ವಾಯಿ ಆಸ್ಪತ್ರೆ ಕಲಬುರಗಿ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆಗಳ ಸಹಯೋಗದಲ್ಲಿ ನಡೆಯಲಿರುವ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ, ಹೃದಯ ರೋಗ, ನರರೋಗ, ಕ್ಯಾನ್ಸರ್ ತಪಾಸಣೆ, ನೇತ್ರ ತಪಾಸಣೆ ನಡೆಯಲಿದೆ. ರಾಯಚೂರು ತಾಲೂಕಿನ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. ಅದೇ ರೀತಿ ದೇವದುರ್ಗದಲ್ಲಿ ಅಕ್ಟೋಬರ್ 27ರಂದು ರಂಗಮ್ಮ ರಾಮನಗೌಡ ಆಸ್ಪತ್ರೆಯಲ್ಲಿ ಶಿಬಿರ ನಡೆಯಲಿದೆ. 28ರಂದು 29ರಂದು ಜನಹಿತ ಕೇರ್ ಸೆಂಟರ್ ಬೆಂಗಳೂರಿನ ಡಾಕ್ಟರ್ ಕೃಷ್ಣ ಮೋಹನ್ ಜಿಂಕಾ ನೇತೃತ್ವದಲ್ಲಿ IOL ಶಸ್ತ್ರಚಿಕಿತ್ಸಾ ಶಿಬಿರ ದೇವದುರ್ಗ ಆಸ್ಪತ್ರೆಯಲ್ಲಿ ನಡೆಯಲಿದೆ ಎಂದರು. ಮುಖ್ಯವಾಗಿ ಹೇಳಬೇಕಾದ್ರೆ ಈ ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ 84 ಲಕ್ಷ ಜೀವರಾಶಿಗಳಿಗೆ ಅನುಕಂಪವಾಗಿರ್ತಕ್ಕಂಥ ಮನುಷ್ಯ ಯಾರಿದ್ದಾರೆ ಜಸ್ಟಿಸ್ ಶಿವರಾಜ್. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಮೇಳಬಂದು ತನ್ನನ್ನು ಸೃಷ್ಟಿಕೊಂಡು ಇದರಿಗೆ ಪ್ರಕಾಶಮಾನವಾಗಿ ಪ್ರಕಾಶ ಕೊಡ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್. ಅದೇ ರೀತಿಯಾಗಿ ಅವರು ಬಸವಣ್ಣನ ತತ್ವದಾಗೆ ನುಡಿದಂತಿರತಕ್ಕಂಥ ವ್ಯಕ್ತಿ ಯಾರಾದಂದರೆ ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್. ಅದಕ್ಕೆ ಇದು ಯಾಕೆ ಹೇಳಿರ್ತಕ್ಕಂಥ ಮಾತು ಹೇಳಬೇಕಾದ್ರೆ ನಾನು ಅವ್ರನ್ನ ಸನಿಯಲಿಲ್ಲ. ಅವ್ರು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜಿ ನಾನು ಅಲ್ಲಿ ನಾನು ಎನ್ರೋಲ್ಮೆಂಟ್ ಮಾಡಿಸಿದೆ. ಅಲ್ಲಿ ಹೋದಾಗ ಇವತ್ತಿಗೂ ಅವ್ರು ಏನು ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪು ಇವತ್ತು ಯಾವ ಅಮೆಂಟ್ ಮಾಡೋಕ್ಕೆ ಆಗಿಲ್ಲ. ಅಂತಹ ಒಂದು ತೀರ್ಪು ಇವತ್ತಿಗೂ ಅಂದರೆ ಅಚ್ಚುಳೆಯಲ್ಲಿ ಕೊಟ್ಟಿದ್ದು ತೀರ್ಪು ಕೊಡುವುದಿಲ್ಲ. ಅದಕ್ಕೆ ಭಾಳ ಸಂತೋಷ. ಅವ್ರು ನಿವೃತ್ತಿ ಆದಮೇಲೆ ಏನು ಅವ್ರು ಮಾಡ್ತಾರೆ ಸುಮ್ಮನೆ ಕೂತಿಲ್ಲ. ಅವರು ಇಡೀ ದೇಶದಲ್ಲಿ ಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಹಿಂದುಳ ಅಲ್ಪಸಂಖ್ಯಾತರ ಮತ್ತು SC ST ಅವರು ಯಾರು ಬಡವರು ಅಂಥವ್ರನ್ನ ಗುರುತಿಸಿ ಅಂಥವ್ರಿಗೆ ಏನಂದರೆ ಫ್ರೀ ಪುಸ್ತಕ, ಬಟ್ಟೆ ಮತ್ತು ಏನಾದ್ರೆ ಅವ್ರಿಗೆ ಫೀಸು ಲಕ್ಷಾಂತರ ಫೀಸ್ ಕೊಟ್ಟು ಅವ್ರಿಗೆ ಇಂಜಿನಿಯರಿಂಗ್, MBBS ಆ್ಯಂಡ್ ಫೀಸು ನಮ್ಮ ರೈತರು ಈ ಟ್ರಸ್ಟ್ ಅಧಿಕಾರಿ ಕೊಡ್ತೀವಿ. ಹೀಗಾಗಿ ಯಾವ ರೀತಿಯಾಗಿ ಈ ನಮ್ಮ ಸ್ಪೆಷಲಿ ಕರ್ನಾಟಕದಲ್ಲಿ ಮೆರಿಟ್ ಸ್ಟೂಡೆಂಟ್ಸ್ ಯಾರು 98 ರ್ಯಾಂಕ್ ಸ್ಟೂಡೆಂಟ್ಸ್ ಅಂತಂದಾಗ ಅವ್ರನ್ನ ಕರೆಸಿ ಇವತ್ತಿಗೂ ಈ ಸಭೆಯ ಚಂದ್ರ ಯಾವಾಗಂದ್ರೆ ಅವರು ಇದು ಕೊಡ್ತಕ್ಕಂಥ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಕಷ್ಟದಿಂದ. ಆದ ಕಾರಣ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನು ಇದರಲ್ಲಿ ಅಂದರೆ ಈ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನ ಕಡೆಯಿಂದ ಮೀರಾ ADD ಚಾರಿಟಿ ಇನಿಷಿಯೇಟಿವ್ ಫೌಂಡೇಶನ್ ಬೆಂಗಳೂರು, ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು, ಕಿದ್ವಾಯಿ ಆಸ್ಪತ್ರೆ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೇತ್ರ ವಿಭಾಗ ರಾಯಚೂರು ಇವರ ಸಹಯೋಗದಲ್ಲಿ ಇವರು ಯಾಕೆಂದರೆ ಸಹಾಯ ರೀತಿ ಕೆಲಸ ಮಾಡ್ತಾರೆ. ನಾವು ಧಾರಾಳವಾಗಿ ಮುಕ್ಕಟ್ಟಗಳನ್ನು ಏನು ಬೇಕು ಯಾವ ಥರ ಮಾಡೋ ಬಳವಾಗಿ ಕೊಡ್ತದಕ್ಕೆ ಮುಂದೆ ಬಂದವರಿಲ್ಲ. ಇವರ ಒಂದು ಸಂಯುಕ್ತ ಆಸ್ತ್ರದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಿಕ್ಕೆ ಈ ಒಂದು 3 ಬಾರಿ ಇದು ದಿನಾಂಕ 1/10/2023 ರವಿವಾರ ಬೆಳಗ್ಗೆ 10 ಗಂಟೆಯಿಂದ ಪರಿಣಿತ ವೈದ್ಯರ ತಂಡದಿಂದ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಹೃದಯ ರೋಗ ಆಗಿರ್ಬೋದು, ನರರೋಗ ಆಗಿರ್ಬೋದು, ಮಹಿಳೆಯರಿಗೆ ಕ್ಯಾನ್ಸರ್ ಆಗಿರ್ಬೋದು, ಅದರ ತಪಾಸಣೆ, ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ, ಸಾಮಾನ್ಯ ರೋಗ ತಪಾಸಣೆ ಇದೆಲ್ಲಂದರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆವರಣದಲ್ಲಿ ದಿನಾಂಕ 2/10/2023 ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ. ಅದೇ ಪ್ರಕಾರ ಈ ಥರ ಉಚಿತ ಕೃತಕ ಕಾಲು ಜೋಡಣೆ ಯಾರಿಗೆ ಆಕ್ಸಿಡೆಂಟ್ನಲ್ಲಿ ಕೈಕಾಲು ಮುಗಿರ್ತವೆ, ಕಾಲು ಇರೋದಿಲ್ಲ, ಕೈ ಇರೋದಿಲ್ಲ, ಅವ್ರಿಗೇನಾದರೂ ಕಾಲು ಹಾಕ್ಸ್ಕೊಂಡು ಯೋಗ್ಯತೆ ಇರೋಲ್ಲ ಅಂಥವ್ರು ಬಂದರೂ ಅವ್ರಿಗೇನಾದ್ರು ಕೃತಕ ಕಾಲು ಮತ್ತು ಈ ಕೈ ಜೋಡಣೆ ಅದನ್ನು ಹಮ್ಮಿಕೊಡ್ತೀವಿ. ಅದೇ ರೀತಿಯಾಗಿ ಈ ಉಚಿತ ಬೃಹತ್ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಈ ನಮ್ಮ ದಿನಾಂಕ 27/10/2023 ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ ರಂಗಮ್ಮ ರಾಮನಗೌಡ ಆಸ್ಪತ್ರೆ SJP ದರ್ಗಾ ಸಮೀಪ ಶಹಾಪುರ ರಸ್ತೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಮಿರ್ಜಾಪುರ್, ಬೋರೆಡ್ಡಿ ವಕೀಲ್, ಡಾಕ್ಟರ್ ಬಸನಗೌಡ ಪಾಟೀಲ್, ಶಿವಕುಮಾರ್, ರಾಜಶೇಖರ್ ಮುಷ್ಟೂರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿರುವ ವಸತಿ ನಿಲಯಗಳಲ್ಲಿರುವ ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನು ಪಟ್ಟಿ ಮಾಡಿ ಪರಿಹಾರ ಒದಗಿಸಲು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕೆಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವ NS ಬೋಸರಾಜ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು.
ಜಿಲ್ಲೆಯಲ್ಲಿ ಇರುವ ವಸತಿ ನಿಲಯಗಳಲ್ಲಿ ಇರುವ ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನು ಪಟ್ಟಿ ಮಾಡಿ ಪರಿಹಾರ ಒದಗಿಸಲು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕೆಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಜಲ ನಿರ್ಮಲ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಯ ವ್ಯಾಪ್ತಿಯಲ್ಲಿ ಇರುವ ವಿದ್ಯಾರ್ಥಿಗಳ ವಸತಿ ನಿಲಯಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಆಯಾ ಇಲಾಖೆ ಹಾಗೂ ಸರ್ಕಾರದ ಜವಾಬ್ದಾರಿಯಾಗಿದ್ದು, ಅಧಿಕಾರಿಗಳು ವಸತಿ ನಿಲಯಗಳಲ್ಲಿ ಇರುವ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮ ವಹಿಸಬೇಕೆಂದು ತಿಳಿಸಿದರು. ವಸತಿ ನಿಲಯಗಳ ನಿರ್ಮಾಣಕ್ಕೆ ಇರುವ ಕಂದಾಯ ಜಮೀನುಗಳು ಅಥವಾ ಖರೀದಿಸಲಾಗುವ ಜಮೀನುಗಳ ರಸ್ತೆ ಸಂಪರ್ಕವನ್ನು ಹೊಂದಿರುವಂತೆ ನೋಡಿಕೊಳ್ಳಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಮಸ್ಯೆಯಾದಾಗ ಅಥವಾ ತುರ್ತು ಸಂದರ್ಭಗಳಿಗೆ ಅನುಕೂಲವಾಗುತ್ತದೆ ಮತ್ತು ವಸತಿ ನಿಲಯಗಳಿಗೆ ಬರುವ ಸಿಬ್ಬಂದಿಗಳಿಗೆ ಹಾಗೂ ಪರಿಶೀಲನೆ ತೆರಳಲು ಅನುಕೂಲವಾಗಲಿದೆ ಎಂದರು. ವಸತಿ ನಿಲಯಗಳಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ಬಳಕೆಯ ನೀರು, ವಿದ್ಯುತ್, ಊಟದ ವ್ಯವಸ್ಥೆ ಸರಿಯಾಗಿ ಹಾಗೂ ಗುಣಮಟ್ಟದಿಂದ ಒದಗಬೇಕು. ಜಿಲ್ಲೆಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ನಗರದಲ್ಲಿ ಕುಡಿಯುವ ನೀರು, ವಿದ್ಯುತ್, ದೀಪ, ರಸ್ತೆ, ಕಸ ವಿಲೇವಾರಿ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಗರಸಭೆ ಅಧಿಕಾರಿಗಳು ಹೆಚ್ಚು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಮಾತನಾಡಿ, ಸಮಸ್ಯೆಗಳಿರುವ ವಸತಿ ನಿಲಯಗಳ ಪಟ್ಟಿ ಮತ್ತು ಸಮಸ್ಯೆಗಳ ಪಟ್ಟಿಗಳನ್ನು ಸಿದ್ಧಪಡಿಸಬೇಕು. ಸ್ಥಳೀಯ ಮಟ್ಟದಲ್ಲಿ ಪರಿಹಾರ ನೀಡಬಹುದು. ಸಮಸ್ಯೆಗಳನ್ನು ಬಗೆಹರಿಸಿ ಅನುದಾನದ ಅವಶ್ಯಕತೆ ಇದ್ದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನವಿ ಶಾಸಕ ಹಂಪಯ್ಯ ನಾಯಕ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ರಾಯಚೂರು ಸಹಾಯಕ ಆಯುಕ್ತೆ ಮೆಹಬೂಬಿ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಪ್ರಕಾಶ್ ವಿ, ಜೆಸ್ಕಾಂ ಅಧಿಕಾರಿ ಚಂದ್ರಶೇಖರ್ ದೇಸಾಯಿ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ವಾಲ್ಮೀಕಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಜಾಲ್ದಾರ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸುರೇಶ್ ಹುಗ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077.
ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, KTB Jewel Palace, gold, diamond, silver, trust of more than 100 years. Buy any gold jewelry at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಸಿಟಿ 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ.
Visit beside Ganj Kalyana Mandap, Ganj Road. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಹಾಗೂ ಜೆಸ್ಕಾಂ ಕಚೇರಿಗಳಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಲೈಂಗಿಕ ಕಿರುಕುಳ ತಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕೆಪಿಟಿಸಿಎಲ್ ಜೆಸ್ಕಾಂ ಮಹಿಳಾ ನೌಕರರ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಇಂದು 220 ಕೆವಿ ಕೇಂದ್ರದ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಹಾಗೂ ಜೆಸ್ಕಾಂ ಕಚೇರಿಗಳಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಲೈಂಗಿಕ ಕಿರುಕುಳ ತಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕೆಪಿಟಿಸಿಎಲ್ ಜೆಸ್ಕಾಂ ಮಹಿಳಾ ನೌಕರರ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಇಂದು 220 ಕೆವಿ ಕೇಂದ್ರದ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಸಿಂಧನೂರು ಮತ್ತು ರಾಯಚೂರಿನ ಕಚೇರಿಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿರುವ ಘಟನೆಗಳು ಬೆಳಕಿಗೆ ಬಂದಿವೆ. ಆದರೂ ಯಾರ ವಿರುದ್ಧವೂ ಕ್ರಮವಾಗಿಲ್ಲ. 220 ಕೆವಿ ಕೇಂದ್ರದಲ್ಲಿ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣ ಕುರಿತು ಆಗಸ್ಟ್ 26ರಂದು ಮೇಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಎಇ ಶ್ರೀನಿವಾಸ್ ಎಂಬುವವರು ರಜೆ ಮೇಲೆ ಹೋಗಿ ಪುನಃ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಾರೆ. ಕೂಡಲೇ ಎಇ ಶ್ರೀನಿವಾಸ್ ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಇವರ ತಪ್ಪಿತಸ್ಥರು ಯಾರೆಂದರೆ ಇಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಸಹಾಯಕ ಅಭಿಯಂತರರಾದ ಶ್ರೀನಿವಾಸರವರು. ಅವರು AW ಆಗಿ ಶಿಫ್ಟ್ ಆಗಿ ಕೆಲಸ ಮಾಡ್ತಿದ್ರು ಮುಂಚೆ. ಈಗ ಸ್ವಲ್ಪ ದಿನಗಳ ಹಿಂದೆನೆ ಅಂದರೆ 1 ವರ್ಷ ಆಗಿರಬೇಕು, ಅಲ್ಲಿವರೆಗೆ ಅವರಿಗೆ ಈ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಈ ಇನ್ಚಾರ್ಜ್ ಕೊಟ್ಟ ಮೇಲೆ ಈಗ ನೈಟ್ ಶಿಫ್ಟ್ ಎಲ್ಲ ಇರ್ತೈತೆ. ಶಿಫ್ಟ್ AW ಇರ್ತಾರೆ, ಶಿಫ್ಟ್ ಜೆಇನೂ ಇರ್ತಾರೆ. ಇಲ್ಲಿ ನೈಟ್ ಶಿಫ್ಟ್ಗಳಲ್ಲೆಲ್ಲ ಶಿಫ್ಟ್ ಜೆಯಲ್ಲಿ ಆ ಸಂತ್ರಸ್ತ ಮಹಿಳೆ ಇರ್ತಾಳೆ, ಶಿಫ್ಟ್ AW ಶಿಫ್ಟ್ ಅಲ್ಲಿ ಅವರು ಇರ್ತಾರೆ. ಈಗ ಶ್ರೀನಿವಾಸ್ ಅಂತ ಹೇಳಿ ಇದ್ದಾರಲ್ಲ, ಅವರು ಇದ್ದಾರೆ. ನೈಟ್ ಶಿಫ್ಟ್ ಮಾಡುವಾಗ ಅವರು ಆಕ್ಚುಲಿ ಔಟ್ಸ್ಕಟ್ಸ್ ಅಲ್ಲಿ ಬೇರೆ ಸ್ಟೇಷನ್ಸ್ ಗಳೆಲ್ಲ ಇರ್ತವೆ. ಇಲ್ಲಿ ಸ್ಟೇಷನ್ ಸಿಟಿ ಒಳಗಡೆನೆ ಇದ್ರೂ ಯಾರೇನು ಜಾಸ್ತಿ ಜನ ಇರಲ್ಲ ನೈಟ್ ಶಿಫ್ಟ್ ಅಲ್ಲಿ. ಶಿಫ್ಟ್ ಆಪರೇಟರು, ಶಿಫ್ಟ್ ಜೆಇ, AW ಇಷ್ಟೇ ಜನ ಇರೋದು, ಮತ್ತೆ ಯಾರು ಇರೋದಿಲ್ಲ. ಆ ಟೈಮಲ್ಲಿ ಯಾವ ರೀತಿಯಲ್ಲಿ ಒಬ್ಬ ಮಹಿಳೆ ನೊಂದುಕೊಂತಾಳೆ, ಏನಾದ್ರೂ ಕಿರುಕುಳ ಕೊಟ್ರೆ ಅನ್ನೋದು ನೀವೇ. ಕೆಪಿಟಿಸಿಎಸ್ಎಲ್ ವಿವಿಧ ನೌಕರರ ಸಂಘದ ಪದಾಧಿಕಾರಿಗಳು, ಮಹಿಳಾ ಸಿಬ್ಬಂದಿಗಳು ಭಾಗವಹಿಸಿದರು. ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ರಾಯಚೂರು ವತಿಯಿಂದ ಬೆನಕನ ಅಮಾವಾಸ್ಯೆ ನಿಮಿತ್ತವಾಗಿ 21ನೇ ಶರಣ ಚಿಂತನೆ ಶಿವಾನುಭವ ಗೋಷ್ಠಿಯನ್ನು ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ರಾಯಚೂರು ವತಿಯಿಂದ ಬೆನಕನ ಅಮಾವಾಸ್ಯೆ ನಿಮಿತ್ತ 21ನೇ ಶರಣರ ಚಿಂತನೆ ಶಿವಾನುಭವ ಗೋಷ್ಠಿಯನ್ನು ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಂಚಾಲಕರಾದ ರಾಜಯೋಗಿನಿ ಸ್ಮಿತಾ ಅಕ್ಕ ದಿವ್ಯ ಸಾನ್ನಿಧ್ಯ ವಹಿಸಿದರು. ಕಾರ್ಯಕ್ರಮವನ್ನು ಖ್ಯಾತ ಹೃದಯರೋಗ ತಜ್ಞರಾದ ಡಾಕ್ಟರ್ ಸುರೇಶ್ ಸಗರಾದ್ ಉದ್ಘಾಟಿಸಿ ಮಾತನಾಡಿದರು. ಬಹಳ ವ್ಯವಸ್ಥಿತ ರೀತಿಯಲ್ಲಿ, ಬಹಳ ಸುಲಲಿತವಾಗಿ, ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ದೀವಿ. ಇದು ಎಲ್ಲ ಯಶಸ್ಸು ತಮಗೆ ಸಲ್ಲುತ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಹಗಲಿರುಳು ನಮ್ಮ ಜೊತೆ ಬಡಾವಣೆಯ ಎಲ್ಲ ಸದಸ್ಯರು, ಸಮಿತಿ ಸದಸ್ಯರು ಮತ್ತು ಹಿತೈಷಿಗಳು ಬಹಳಷ್ಟು ಒಂದು ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾವು ಇಂದು ಈ ಬೆನಕನ ಅಮಾವಾಸ್ಯೆ ವಿಶೇಷವಾಗಿ ಗಣೇಶೋತ್ಸವ ಬರೋದರಿಂದ ಬಹಳಷ್ಟು ವಿಶೇಷವಾಗಿ ಗಣೇಶೋತ್ಸವದ ಸಮಿತಿಯ ಪ್ರವೀಣ್ ಮತ್ತು ಅವರು ಸಂಘಟಕರು ಸಹಿತ ಇದರಲ್ಲಿ ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ನಾವು ಪ್ರಸಾದ ವ್ಯವಸ್ಥೆ ಜೊತೆಗೆ ಒಂದು ಜ್ಞಾನ ದಾಸೋಹ ಸಹಿತ ಒಂದು 21 ತಿಂಗಳಿಂದ ಈ ಒಂದು ನಿರಂತರವಾಗಿ ನಡೆಸುವಂತ ಬಂದಿದ್ದೀವಿ. ಇದಕ್ಕೆ ರಾಯಚೂರು ನಗರದ ಭಾಳಷ್ಟು ವಿದ್ಯಾವಂತರು, ಭಾಳ ಬುದ್ಧಿಜೀವಿಗಳನ್ನು ಕರೆಸಿ ಇಲ್ಲಿ ವಿಚಾರಗಳನ್ನು, ಮಂತ್ರಗಳನ್ನು, ಶರಣರ ಚಿಂತನೆಗಳನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಇಂದಿನ ದಿನಮಾನಗಳಲ್ಲಿ ಶರಣರ ಚಿಂತನೆಗಳು ಭಾಳ ಅತ್ಯವಶ್ಯಕವಾಗಿದೆ. ಶರಣ ಚಿಂತನೆಗಳಿಂದ ಮಾತ್ರ ನಮಗೆ ನಮ್ಮ ಮನೆಯಲ್ಲಾಗಿರ್ಬೋದು, ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮೂಡಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಸಮಿತಿಯೆಲ್ಲರೂ ಕೂಡಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ದೇವಸ್ಥಾನ ನಾಳೆ ಫೆಬ್ರವರಿ 17 ಬಂದರೆ 5ನೇ ವರ್ಷಕ್ಕೆ ನಾವು ದಾಪುಗಾಲ ಇಡ್ತಿದ್ದೇವೆ. 5 ವರ್ಷಗಳಿಂದಲೂ ಸಹಿತ ನಾವು ಅನ್ನಪ್ರಸಾದ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿ ಇನ್ನಿತರ ಒಂದು ಕಾರ್ಯಕ್ರಮಗಳ ಸಹಿತ ನಿರಂತರವಾಗಿ ಎಲ್ಲರ ಸಹಾಯ ಸಹಕಾರದಿಂದ ಇವತ್ತು ಮಾಡ್ತಾ ಬಂದಿರತಕ್ಕಂಥದ್ದು ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಸ್ವಲ್ಪ ತಡವಾಗಿರ್ಬೋದು, ಆದ್ರೂ ತಾವೆಲ್ಲರೂ ಬಂದಿದ್ರಿ. ಬರಬೇಕಾದ್ರೆ ನಾವು ಮನೆಯಲ್ಲಿ ರೆಡಿಯಾಗಿ ನಾವೆಲ್ಲರೂ ಕನ್ನಡಿ ಮುಂದೆ ನಿಂತ್ಕೊಂಡು
ನಾವು ಹೆಂಗಿದ್ದೀವಿ ಏನಂತ ಕೇಳಿ ಸ್ವಲ್ಪ ಎಲ್ಲ ನೋಡಿಕೊಂಡು ಬಾಚಿಕೊಂಡು ಇದು ಮಾಡಿಕೊಂಡು ಬರ್ತೀವಿ. ಯಾಕಂದರೆ ಎಲ್ಲಿಗೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಸಹಿತ ನಾವು ಒಂದು ಕಣ್ಣಿನ ಮುಂದೆ ನಿಂತ್ಕೊಂಡು ದರ್ಶನ ಮಾಡಿಕೊಂತೀವಿ. ಅಂದರೆ ಕಣ್ಣಿನ ಮುಂದೆ ನಿಂತ್ಕೊಂಡು ನಾವು ಹೆಂಗಿದ್ದೀವಿ ಅಂತೇಳಿ ನಮ್ಗೆ ಕಾಣ್ತದೆ. ಈ ಕಾರ್ಯಕ್ರಮ ಪೂರ ಬರೋ ಉದ್ದೇಶ ಏನಂದರೆ ನಾವು ಹೆಂಗಿದ್ದೀವಿ ಅಂತೇಳಿ ಇವ್ರ ಮುಖಾಂತರ ನಾವು ನೋಡಿಕೊಳ್ಳಿ, ಅವ್ರ ವಿಚಾರಗಳ ಮುಖಾಂತರ ನಾವು ಹೆಂಗಿದ್ದೀವಿ ಅಂತಕ್ಕಂಥ ತಿಳ್ಕೊಳ್ಳೋದೇ ಶಿವಾನುಭವ ಶರಣರ ಚಿಂತನೆ ಗೋಷ್ಠಿ ಕಾರ್ಯಕ್ರಮ. ಇದು ಇವತ್ತಿನ ದಿವಸ ಒಂದು ದರ್ಶನವನ್ನು ಶರಣರ ಒಂದು ಚಿಂತನೆಗಳ ಮೂಲಕ ಆ ಒಂದು ದರ್ಶನ ಕೊಡಲಿಕ್ಕೆ ಅವರು ಮಾತಾಡಲಿಕ್ಕೆ ಶಾಂತಲಾಕ್ ಅವರು ಕೇಳಿದಾಗ ಒಂದೇ ಮಾತಿಗೆ ಒಪ್ಪಿಕೊಂಡು ಅವರು ಇವತ್ತು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಒಂದು ಸ್ವಾಗತವನ್ನು ಕೋರ್ತೀನಿ. ಇವತ್ತು ವಿಶಿಷ್ಟ ದಿನ, ಇವತ್ತು ಇಂಜಿನಿಯರ್ಸ್ ಡೇ ಮತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಇದು ಬಹಳ ದೊಡ್ಡ ದಿವಸ ಇವತ್ತಿನ ದಿವಸ ನಾವು ಸಹಿತ ಎಲ್ಲರೂ ಈಗ ಮಾನ್ಯ ವೈಯಕ್ತಿಕ ಶಿಕ್ಷಣ ಅಧಿಕಾರಿಗಳು ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸರ್ ಅವರು ಈ ಸಂವಿಧಾನದ ಓದು ಪೀಠಿಗೆಯನ್ನು ಪ್ರಿಯಾಂಬಲ್ ಇದು ಸಂವಿಧಾನದ ಓದ್ತಾರ. ತಾವೆಲ್ಲರೂ ಎದ್ದು ನಿಂತು ಕೈ ಮುಂದೆ ಮಾಡಿ ಈ ಒಂದು ಸಂವಿಧಾನ ಓದಿನಲ್ಲಿ ಒಂದು ಎಲ್ಲರೂ ನಿಂತು ಅಧ್ಯಕ್ಷತೆಯನ್ನು ಗಿರಿಯಾಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಬಿ ಬಸವರಾಜ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾರ್ಜುನ ಜಿಲ್ಲಾ ವಯಸ್ಕ ಶಿಕ್ಷಣ ಅಧಿಕಾರಿಗಳು, ಮುರಳಿ ಜಿಲ್ಲಾಧ್ಯಕ್ಷರು ರಾಸಾಯನಿಕ ಮತ್ತು ಔಷಧಾಲಯ ಮಾಲೀಕ ಸಂಘ ರಾಯಚೂರು, ಎಸ್ ಶ್ರೀನಿವಾಸ್ ಅಧ್ಯಕ್ಷರು ಎಲೆಕ್ಟ್ರಿಕಲ್ ಟ್ರೇಡರ್ಸ್ ಅಸೋಸಿಯೇಷನ್, ಬಸವರಾಜ್ ಹೂಗಾರ್ ಅಧ್ಯಕ್ಷರು ಮಾರುತಿನಗರ ಕ್ಷೇಮಾಭಿವೃದ್ಧಿ ಸಮಿತಿ, ಡಾಕ್ಟರ್ ಅರುಣಾ ಹಿರೇಮಠ್ ಉಪನ್ಯಾಸಕರು ಹಿಂದಿ ವಿಭಾಗ ಹಾಗೂ ಜಿಲ್ಲಾಧ್ಯಕ್ಷರು ಮಹಿಳಾ ಘಟಕ ಕರ್ನಾಟಕ ಜಾನಪದ ಪರಿಷತ್ ರಾಯಚೂರು, ಡಾಕ್ಟರ್ ಶ್ರೀನಿವಾಸ್ ರಾಯಚೂರ್ಕರ್ ಪ್ರಾಚಾರ್ಯರು ಸೀತಾ ಸುಬ್ಬರಾಜ ಸ್ಮಾರಕ ಮಹಾವಿದ್ಯಾಲಯ ರಾಯಚೂರು ಹಾಗೂ ಉಪನ್ಯಾಸಕರು ಹಾಗೂ ಉಪಾಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ರಾಯಚೂರು, ಮಂದಕಲ್ ಬಾಬಣ್ಣ ಅಧ್ಯಕ್ಷರು ಕನಕದಾಸ ಅನಾಥಾಶ್ರಮ ಯರಮರಸ್ ಕ್ಯಾಂಪ್, ಡಾಕ್ಟರ್ ಬಿ ವಿಜಯ ರಾಜೇಂದ್ರ ಉಪನ್ಯಾಸಕರು ನಂದಿನಿ ಬಿಎಡ್ ಕಾಲೇಜ್ ರಾಯಚೂರು. ಇಂದಿನ ಬೆನಕನ ಅಮಾವಾಸ್ಯೆಯ ನಿಮಿತ್ತ ಅನ್ನ ದಾಸೋಹಿಗಳಾದ ಕರಿಬಸವ ಪೊಲೀಸ್ ಇಲಾಖೆ ರಾಯಚೂರು, ಶ್ರೀಮತಿ ರಾಘವೇಂದ್ರ ಪೊಲೀಸ್ ಇಲಾಖೆ ರಾಯಚೂರು, ಶ್ರೀ ರಾಮಕೃಷ್ಣ ಜೋಶಿ ಆರೋಗ್ಯ ಇಲಾಖೆ ರಾಯಚೂರು, ಶಂಕರ್ ಪಾಟೀಲ್ ಶಂಕರ್ ಮೆಡಿಕಲ್ ರಾಯಚೂರು, ರಾಜಶೇಖರ್ ರೆಡ್ಡಿ ನಿವೃತ್ತ ಎಇ ಪಿಡಬ್ಲ್ಯೂಡಿ ಇಲಾಖೆ, ದೇವರಾಜ್ ಎಸ್ಎಲ್ವಿ ಹೋಟೆಲ್, ಹರಿಶ್ಚಂದ್ರ ರೆಡ್ಡಿ ಯರಗೇರ ಮಾರುತಿನಗರ್, ಮಲ್ಲಪ್ಪ ಪೊಲೀಸ್ ಪಾಟೀಲ್ ಶಿವ ಮೆಡಿಕಲ್ ರಾಯಚೂರು, ಹನುಮಂತಪ್ಪ ಆರೋಲಿ ಶಿಕ್ಷಕರು ರಾಯಚೂರು, ಈಶಪ್ಪ ಪೊಲೀಸ್ ಪಾಟೀಲ್ ನಿವೃತ್ತಿ ಅಧಿಕಾರಿಗಳು ಕೆಎಸ್ ಎಫ್ಸಿ ರಾಯಚೂರು ಇವರುಗಳು ನೆರವೇರಿಸಿದ್ದಾರೆ. ಶ್ರೀ ಗಿರಿಯಾಭಯ ಆಂಜನೇಯ ಸ್ವಾಮಿ ಇವರಿಗೆ ಆಯು ಆರೋಗ್ಯ ಸಂಪತ್ತು ದಯಪಾಲಿಸಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಬಡಾವಣೆ ನಾಗರಿಕರು, ಮಹಿಳೆಯರು, ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆಗೆ ಚಾಲನೆ ನೀಡೋಣ. ಇದೀಗ ತಾನೇ ಪ್ರಜಾಪ್ರಭುತ್ವದ ಪೀಠಿಕೆಯನ್ನು ನಾವೆಲ್ಲ ಹೇಳಿದ್ವಿ. ಆ ಪೀಠಿಕೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಿಸಿದಾಗ ನಮ್ಮ ಚಿತ್ತ ನೇರವಾಗಿ ತಲುಪುವುದು ಶರಣರ ಚಿಂತನೆಗಳನ್ನು. 12ನೇ ಶತಮಾನದ ಅನುಭವ ಮಂಟಪ ನಾವೇನಿವತ್ತು ಸಂವಿಧಾನದ ಯಾವ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ ಅದನ್ನು ಅವರು ಆಚರಣೆಯಲ್ಲಿ ತಂದಿದ್ದರು. ನಾವಿನ್ನೂ 75 ವರ್ಷ ಆದರೂ ಆ ಆಶಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ನಮ್ಮ ಶರಣರು ಆ ಚಿಂತನೆಗಳನ್ನು ಸಂಪೂರ್ಣವಾಗಿ ತಮ್ಮ ನಡೆಗಳಲ್ಲಿ ನುಡಿಗಳಲ್ಲಿ ಅಳವಡಿಸಿಕೊಂಡಿದ್ದರು. ಅದಕ್ಕಾಗಿಯೇ ಬಸವೇಶ್ವರರ ಮೂರ್ತಿಯನ್ನು ಇವತ್ತು ನಾವು ಇಂಗ್ಲೆಂಡಲ್ಲಿ ಸಹ ನೋಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನೀವು ಮಾಡಬೇಕಂತ ಬಸವರಾಜ್ ಅವರು ಕೇಳ್ಕೊಂಡಾಗ ಏನು ಮಾತಾಡಬೇಕು ಅನ್ನೋದು ಒಂದು ಮುಖ್ಯವಾದ ಚಿಂತನೆ ಆಗ್ತದೆ. ಏಕೆಂದರೆ ಇದು ಶರಣ ಚಿಂತನೆ, ಶಿವಾನುಭವ ಚಿಂತನೆ. ಶರಣ ಎಂಬ ಪದನ್ನ ನಾವು ಬಹಳ ಸರಳವಾಗಿ ಉಪಯೋಗಿಸ್ಬಿಡ್ತೀವಿ. ಎಲ್ಲರನ್ನ ಶರಣ ಅಂತ ಸಂಬೋಧಿಸ್ಬಿಡ್ತೀವಿ. ಆ ಪದಕ್ಕೆ ಇರಬೇಕಾದಂಥ
ಒಂದು ಘನತೆ ಏನಿದೆ, ಯಾರು ಶರಣ ಅನಿಸ್ಕೊಳ್ಳಿಕ್ಕೆ ಯೋಗ್ಯರು ಅನ್ನೋದನ್ನು ಬಹಳಷ್ಟು ಸಲ ನಾವು ಅರ್ಥನೇ ಮಾಡಿಕೊಳ್ಳೋದಿಲ್ಲ. ಯಾಕಂದರೆ ನಮ್ಮ ಜೊತೆಗೆ ಈಗ PhD ಮಾಡಿದಂಥ ಡಾಕ್ಟರೇಟ್ ಪಡೆದಂಥವರಿದ್ದಾರೆ. ಅದೇ ರೀತಿಯಾಗಿ ಈ ಶರಣ ಎಂಬ ಒಂದು ಡಾಕ್ಟರೇಟ್ ಪಡಿಬೇಕಾದ್ರೆ ಎಷ್ಟು ಏನು ಮಾಡಬೇಕಾಗ್ತದಂತ ಒಂದು ಚಿಂತನೆಯನ್ನು ನಾವು ಯೋಚನೆ ಮಾಡಬೇಕು. ಯಾಕಂದರೆ ಶತಸ್ಥಲಗಳಲ್ಲಿ ನಾವು ನೋಡಿದಾಗ 5ನೇ ಸ್ಥಾನ ಶರಣ. ಬಹುಶಃ ಅದು ಅಂತಿಮ ಸ್ಥಾನ. ಯಾಕೆಂದರೆ ನೀವು 6ನೇ ಸ್ಥಾನಕ್ಕೆ ಹೋದಾಗ ಐಕ್ಯ ಆಗಿರ್ತೀರಿ, ಅದು ಬಯಲೋದು, ಅದು ಸಂಪೂರ್ಣವಾದಂಥ ಒಂದು ಅಂಗಲಿಂಗಗಳ ಸಾಮರಸ್ಯವನ್ನು ಹೊಂದಿದಂಥ ಒಂದು ಸ್ಥಿತಿ. ಆ ಸ್ಥಿತಿಗೆ ತಲುಪಿದ ಮೇಲೆ ನೀವು ಎಲ್ಲವನ್ನ ಬಿಟ್ಟಿರ್ತೀರಂತ ಅನಿಸ್ತದೆ. ಅದಕ್ಕೂ ಪೂರ್ವದಲ್ಲಿ ನಾವಿನ್ನೂ ಮಾನವರಾಗಿ ಇರ್ತೀವಿ. ಆ ಒಂದು ಕನ್ನಡ ವಿಭಾಗ LVD ಕಾಲೇಜು ಮುಖ್ಯಸ್ಥರಾದ ಡಾಕ್ಟರ್ ಶಾಂತಲಾ S. ಮುಕುಂದಿಮಠ ಮಾತನಾಡಿದರು. ಶರಣಯ್ಯರೇ, ಮುದ್ದು ಮಕ್ಕಳೇ, ಮತ್ತೊಮ್ಮೆ ತಮಗೆಲ್ಲ ಶರಣಾರ್ಥಿಗಳು. ನನಗೆ 30 ನಿಮಿಷ ಸಮಯ ಕೊಟ್ಟಿದ್ದಾರೆ. ಬಹುಶಃ ಅದರೊಳಗಾಗಿ ನಾನು ಮುಗಿಸ್ಬೋದು ಅಂತ ನನ್ನ ಅನಿಸಿಕೆ. ಏಕೆಂದರೆ ಶರಣ ಸಾಹಿತ್ಯದ ಬಗ್ಗೆ ಸರ್ ಅವರು ತುಂಬ ವಿಸ್ತಾರವಾಗಿ ಮಾತಾಡಿದ್ದು ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏಕೆಂದರೆ ಇಲ್ಲಿ ಶರಣ ಅಂದರೆ ಮತ್ತು ನಮ್ಮ ಶರಣ ಸಾಹಿತ್ಯ ಅಂದರೆ ಏನು, ಅಲ್ಲಿ ಬರುವಂತಹ ಎಲ್ಲ ವಚನಕಾರ್ತಿ ನಮ್ಮ ಮಹಾದೇವಿ ಅಕ್ಕ ಅಥವಾ ಅಕ್ಕ ಮಹಾದೇವಿ ಅಂತ ಹೇಳ್ತೇವೆ, ಮೊಟ್ಟ ಮೊದಲ ವಚನಕಾರ್ತಿ. ಅವರ ಕಲ್ಯಾಣಕ್ಕೆ ಬಂದಿರುವಂಥ ಕಲ್ಯಾಣದ ಬಗ್ಗೆ ಒಂದು ಅರ್ಥವನ್ನು ಸೂಚಿಸುವಂಥ ಅವರ ವಚನಗಳನ್ನು ತಮ್ಮ ಮುಂದೆ ಇಲ್ಲೇನು ಮಾಡಿದ್ದಾರೆ ಅಂದರೆ ಸ್ಪಷ್ಟಪಡಿಸಿದ್ದಾರೆ. ಇದೆಲ್ಲ ಕ್ಷಮಿಸಿ, ಈ ಒಂದು ಸಭೆಯನ್ನು ನೋಡಿದರೆ ನನಗೆ 12ನೇಯ ಶತಮಾನದ ಒಂದು ಅನುಭವ ಮಂಟಪ ನೆನಪಾಗ್ತಾ ಇದೆ. ಯಾಕೆಂದರೆ ಅಲ್ಲಿ ಹಲವಾರು ಶರಣರು ಮತ್ತು ಶರಣೆಯರು ಆ ಒಂದು ಧರ್ಮ ಸಭೆಯಲ್ಲಿ ಸೇರಿ ಎಲ್ಲ ವಿಚಾರಗಳ ಬಗ್ಗೆ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಚಿಂತನೆ ಮಾಡ್ತಾ ಇದ್ರು. ಇಂಥ ವಿಚಾರಗಳನ್ನು ಇಲ್ಲ ಅಂತ ಹೇಳಲಿಕ್ಕೆ ನಾವು ಏನು ಮಾಡಬೇಕಂದ್ರೆ ಒಂದು ರೀತಿಯಲ್ಲಿ ಸಂಶೋಧನೆ ಮಾಡಬೇಕು. ಯಾವ ವಿಚಾರ ಹೇಳಿಲ್ಲ, ಯಾವ ವಿಷಯದ ಬಗ್ಗೆ ಹೇಳಿಲ್ಲ, ಯಾವ ಅಂಶಗಳ ಬಗ್ಗೆ ಹೇಳಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲೇನು ಮಾಡಬೇಕಾಗ್ತದೆ ಅಂದರೆ ಚಿಂತನೆ ಮಾಡಬೇಕಾಗ್ತದೆ. ಆ ಒಂದು ವಿಚಾರಗಳ ಬಗ್ಗೆ ಅಲ್ಲಿ ಚಿಂತನೆ ಮಂಥನೆ ನಡೀತಾ ಇತ್ತು. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಅದು ನನಗೇನಾಗ್ತಾ ಇದೆ ಅಂದರೆ ಖುಷಿ ಆಗ್ತಾ ಇದೆ. ಇವತ್ತೆಲ್ಲ ಶರಣರು ಮತ್ತು ಶರಣೆಯರು ಈ ಕಾರ್ಯಕ್ರಮದಲ್ಲಿ ಏನಾಗಿದ್ದೀರಿ ಅಂದರೆ ಭಾಗಿಯಾಗಿದ್ದೀರಿ. ಆಮೇಲೆ ಇಲ್ಲಿ ನಾನು ಏನು ಉಪನ್ಯಾಸ ಮಾಡ್ತಾ ಇದ್ದೀವಿ, ಈಗಾಗಲೇ ನಿಮಗೆ ಗೊತ್ತಾಗಿದೆ. ನನ್ನ ಒಂದು ಉಪನ್ಯಾಸದ ವಿಷಯ ಏನು ಅಂತಂದರೆ ಶರಣ ಹಾವಿನಾಳ ಕಲ್ಲೆಯ, ಆತನ ಒಂದು ಚಿಂತನೆಗಳು ಏನು ಅನ್ನುವಂಥದ್ದು ನಿಮಗೆ ಚಿಂತನೆ ಆಗ್ತಾ ಇದೆ. ಏನಿದೆ ಅವರಲ್ಲಿ, ಅವರ ವಚನಗಳಲ್ಲಿರುವಂತಹ ಒಂದು ವಿಶಿಷ್ಟತೆ ಏನು, ವೈಶಿಷ್ಟ್ಯತೆ ಏನು ಅನ್ನುವಂಥದ್ದು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ರಾಜಯೋಗಿನಿ ಸ್ಮಿತಾ ಅಕ್ಕ ಅವರು ಕೂಡ ಅಧ್ಯಾತ್ಮದ ವಿಷಯದ ಬಗ್ಗೆ ಏನು ಮಾತನಾಡಬಹುದು ಅನ್ನುವಂಥ ಒಂದು ಚಿಂತನೆ ಇದೆಯಲ್ಲ, ಇದೇ ಶರಣರು ಬಯಸಿದ್ದು ನಮಗೆ. ಯಾಕೆಂದರೆ ಇಂತಹ ಒಂದು ಚಿಂತನೆ ನಾವು ಮಾಡಬೇಕು ಅನ್ನುವಂತಹ ಒಂದು ಕಲ್ಪನೆ ಯಾರಲ್ಲಿ ಇತ್ತು ಅಂತಂದರೆ ಆ ಶರಣರಲ್ಲಿ ಇತ್ತಲ್ಲ. ಇವತ್ತು ಅದನ್ನು ನಾವು ಕಾಣ್ತಾ ಇದ್ದೀವಲ್ಲ, ಇಲ್ಲಿ ನಮಗೇನಾಗ್ತಾ ಇದೆ ಅಂದರೆ ಒಂದು ರೀತಿಯಾಗಿರುವಂಥ ಒಂದು ಪರಿವರ್ತನೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. 12ನೇ ಶತಮಾನ ಅಂದ ತಕ್ಷಣ ನಮಗೆ ಇಲ್ಲಿ ವಚನ ಚಳವಳಿ ಅಂತ ಹೇಳ್ತೇವೆ, ವಚನ ಕ್ರಾಂತಿ ಅಂತ ಅಂತ ಸಂವಿಧಾನ ಹೊಂದಿರತಕ್ಕಂಥಲ್ಲ ದೇಶದ ಪ್ರಜೆಗಳನ್ನು ತರಿಸ್ಕೊಂಡು ನಾವೆಲ್ಲ ಹೆಮ್ಮೆ. ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಭಾರತದ
ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮಾನತೆಯನ್ನು ದೊರೆಯುವಂತೆ ಮಾಡೋದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸೋದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಲಿಂಗಸೂರು ನಗರದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಜೆಸ್ಕಾಂ ಹಾಗೂ ವಿದ್ಯುತ್ ಗುತ್ತಿಗೆದಾರರ ಸೇವಾ ಮಂಡಳಿ ಸಮಿತಿ ವತಿಯಿಂದ ಶ್ರೀ ಬಸವಣ್ಣ ದೇವರ ಗುಡಿಯ ಜೀರ್ಣೋದ್ಧಾರ ಹಾಗೂ ನೂತನ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಲಿಂಗಸೂರು ನಗರದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಜೆಸ್ಕಾಂ ಹಾಗೂ ವಿದ್ಯುತ್ ಗುತ್ತಿಗೆದಾರರ ಸೇವಾ ಮಂಡಳಿ ಸಮಿತಿ ವತಿಯಿಂದ ಶ್ರೀ ಬಸವಣ್ಣ ದೇವರ ಗುಡಿಯ ಜೀರ್ಣೋದ್ಧಾರ ಹಾಗೂ ನೂತನ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ನೂತನ ಶ್ರೀ ಆಂಜನೇಯ ಸ್ವಾಮಿ ದೇವರ ಮೂರ್ತಿಯನ್ನು ಲಿಂಗಸೂರು ನಗರದ ಶ್ರೀ ದೊಡ್ಡ ಆಂಜನೇಯ ದೇವಸ್ಥಾನದಿಂದ ಪ್ರಮುಖ ರಸ್ತೆಗಳಲ್ಲಿ ಮಹಿಳೆಯರು ಕುಂಭ ಕಳಸ ಡೊಳ್ಳು ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ಇಂದು ಅದ್ದೂರಿಯಾಗಿ ನೆರವೇರಿತು. ರವಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಶ್ರೀ ಆಂಜನೇಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ, ಘನ ಹೋಮ, ನವಗ್ರಹ ಹೋಮ, ಕಳಸ ಅಭಿಷೇಕ, ಪುಷ್ಪ ಅಲಂಕಾರ, ನೈವೇದ್ಯ, ಮಹಾಮಂಗಳಾರತಿ ಹಾಗೂ ಮಹಾಪ್ರಸಾದ ನಡೆಯಲಿದ್ದು ನಗರದ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಂಜನೇಯ ದೇವಾಲಯ ಕೃಪೆಗೆ ಪಾತ್ರರಾಗಬೇಕೆಂದು ಸಮಿತಿಯ ಸದ್ಭಕ್ತ ಮಂಡಳಿಯ ಸದಸ್ಯರು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಜೆಸ್ಕಾಂ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಊರಿನ ಹಿರಿಯರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ಟೋಬರ್ 3ರಂದು ಬೆಳಗಾವಿಯಲ್ಲಿ ಅಖಿಲ ಭಾರತ ಕುರುಬ ಸಮಾಜದಿಂದ 9ನೇ ರಾಷ್ಟ್ರೀಯ ಸಮಾವೇಶ, ಎಚ್ಎಂ ರೇವಣ್ಣ. ಅಕ್ಟೋಬರ್ 1ರಂದು ರಾಯಚೂರು ಮತ್ತು 27ರಂದು ದೇವದುರ್ಗದಲ್ಲಿ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನದಿಂದ ಉಚಿತ ಕಣ್ಣಿನ ಶಿಬಿರ, ದೇವಣ್ಣ ನಾಯಕ್. ಜಿಲ್ಲೆಯ ವಸತಿ ನಿಲಯಗಳ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸಿ ನಿವೇಶನ ಅಗತ್ಯವಿರುವ ನಿಲಯಗಳ ಪಟ್ಟಿ ನೀಡಲು ಎನ್ಎಸ್ಬೋಸ್ ಸೂಚನೆ. ನಗರದ 220 ಕೆವಿ ಕೇಂದ್ರದ ಎಇ ಶ್ರೀನಿವಾಸರಿಂದ ಲೈಂಗಿಕ ಕಿರುಕುಳ, ಅಮಾನತ್ಗೆ ಆಗ್ರಹಿಸಿ ನೌಕರರಿಂದ ಪ್ರತಿಭಟನೆ. ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ರಾಯಚೂರು ವತಿಯಿಂದ ಬೆನಕನ ಅಮಾವಾಸ್ಯೆ ನಿಮಿತ್ತ 21ನೇ ಶರಣ ಚಿಂತನ ಶಿವಾನುಭವ ಗೋಷ್ಠಿ ಆಯೋಜನೆ. ಮತ್ತು ಶ್ರೀ ಬಸವಣ್ಣ ದೇವರ ಗುಡಿಯ ಜೀರ್ಣೋದ್ಧಾರ ಹಾಗೂ ನೂತನ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.